ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಬ್ಯಾಕ್ ಯೂಟ್ಯೂಬಿಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊತಿದ್ದೀನಿ. ಇದ್ರ ಬಗ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸಂಜೆ ಆಗಿತ್ತು ಅಂತ ಏನಾರು ಸ್ನ್ಯಾಕ್ಸ್ ಬೇಕಲ್ಲ ಅಂತ ಪಕೋಡ ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಪ್ರತಿಯೊಂದನ್ನು ಅಂದರೆ ಪಕೋಡ ಮಾಡೋ ಐಟಮ್ಸ್ನೆಲ್ಲ ತೊಳೆದು ಕಟ್ ಮಾಡಿ ಮತ್ತೆ ಕಟ್ ಮಾಡಿದ್ಮೇಲೆ ಮತ್ತೆ ಕೂಡ ತೊಳಿತಿದ್ದೀವಿ. ಬಿಕಾಸ್ ಈಗ ಸೊಪ್ಪು ಪ್ರತಿಯೊಂದರಲ್ಲೂ ಮಣ್ಣಿನ ಅಂಶ ಇರುತ್ತಲ್ವ, ಸೊ ಅದಕ್ಕೆ ಚೆನ್ನಾಗಿ ಪ್ರತಿಯೊಂದನ್ನು ವಾಶ್ ಮಾಡ್ಕೊಂಡಾದ್ಮೇಲೆ ಜೀರಿಗೆ ಹಾಕ್ಕೊತಿದ್ದೀವಿ 1-2 ಸ್ಪೂನು. ಮತ್ತು ಆ್ಯಸ್ ಪರ್ ದ ಟೇಸ್ಟ್ ಉಪ್ಪು, ಸಾಲ್ಟ್ ಹಾಕ್ಕೊತಿದ್ದೀವಿ. ಸೊ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು, ಬೇಕು ಅಂದರೆ ಆಮೇಲೆ ಹಾಕ್ಕೋಬೋದು. ಸೊ ಸೈಡಲ್ಲಿ ಈ ಕಡೆ ಕಾಫಿಗೆ ಅಂತ ಹಾಲು ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಹಾಲು ಚೆನ್ನಾಗಿ ಕಾದ್ಮೇಲೆ ಕಾಫಿ ಕೂಡ ರೆಡಿ ಮಾಡ್ಕೊತಿದ್ವಿ. ಕಾಫಿ ಪೌಡರ್ ಹಾಕಿ ಕಾಫಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಪಕೋಡನ ರೆಡಿ ಮಾಡೋಣ. ಸೊ ಉಪ್ಪು ಎಲ್ಲ ಹಾಕಿದ್ಮೇಲೆ ಆ ಪಾತ್ರೆ ಯಾಕೆ ಚಿಕ್ಕದು ಅನ್ನಿಸ್ತು, ಅದಕ್ಕೆ ಸಪ್ರೇಟ್ ಬೇರೆ ಪಾತ್ರೆನ ತೊಗೊಂಡು ಇಲ್ಲಿ ನಾವು ಹಸಿರು ಮೆಣಸಿನ್ಕಾಯಿನೂ ಕೂಡ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀವಿ. ಮತ್ತು ಖಾರದ ಪುಡಿನ ಕೂಡ ಹಾಕ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಅಂದರೆ ಒಬ್ರೊಬ್ಬರಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಿದ್ದೀವಿ ನಾವು. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಅಜ್ವೈನ್ ಅಂತ ಅಂತಾರೆ ಸ್ವಲ್ಪ ಜನ, ಮತ್ತು ವೈನ್ ಕಾಳು ಅಂತಾರೆ, ಕೂಡ ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಅದೇ ಫ್ಲೇವರ್ನೆಸ್ ಅಂತ ಅನಿಸುತ್ತೆ. ಆಮೇಲೆ ಕಡಲೆ ಹಿಟ್ಟು ಅಂದರೆ ಬೋಂಡಕ್ಕೆಲ್ಲ ಹಾಕ್ತೀವಲ್ಲ, ಆ ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಅಂದರೆ ನಮಗೆ ಈಗ ಜಾಸ್ತಿ ಹಿಟ್ಟಿದ್ರೆ ಬರೀ ಹಿಟ್ಟಿಟ್ಟು ಅನಿಸುತ್ತೆ, ಬಟ್ ನೀರುಳ್ಳಿ ಜಾಸ್ತಿ ಹಾಕಿ ಹಿಟ್ಟು ಕಮ್ಮಿ ಹಾಕಿದ್ರೆ ಅದು ಪಕೋಡ ಅಂತಲೇ ಅನಿಸೋದು. ಈರುಳ್ಳಿನ ಜಾಸ್ತಿ ಹಾಕಿದ್ರೆ ಅದು ಪಕೋಡ ಆಗುತ್ತೆ, ಇಲ್ಲ ಅಂದರೆ ಹಿಟ್ಟು ಜಾಸ್ತಿ ಹಾಕಿದ್ರೆ ಅದು ಬೋಂಡ ಅಂತ ಅನಿಸುತ್ತೆ. ಬೋಂಡಕ್ಕಿಂತ ಪಕೋಡನೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸಂಜೆ ಟೈಮೆಲ್ಲ. ಸೊ ನೀರನ್ನು ನಮಗೆ ಎಷ್ಟು ಬೇಕು, ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂದರೆ ತೀರಾ ತೆಳುನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಹಿಟ್ಟು ಆ ಥರ ಇದ್ದರೆ ಬೋಂಡ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಮಾಡೋ ವರ್ಕ್ ಫ್ರಮ್ ಹೋಮ್ನ ತುಂಬ ಜನ ಕೇಳ್ತಾಯಿದ್ರಿ, ಯಾವ ಥರ ಮಾಡೋದಿದು ನಮಗೂ ಸ್ವಲ್ಪ ಹೇಳಿ, ನಾವು ಕೂಡ ಜಾಯ್ನ್ ಆಗ್ತೀವಿ ಅಂತ. ಸೊ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಹಾಕಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಒನ್ಸ್ ಅದನ್ನ ನೋಡಿ, ಮತ್ತು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಹೇಗೆ ಮಾಡೋದು, ಯಾವ ಥರ ಇರುತ್ತೆ ವರ್ಕು ಅನ್ನೋದನ್ನು ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ತೀನಿ. ಸೈಡಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಕಾಯೋದಕ್ಕೆ ಅಂತ ಇಟ್ಟಿದ್ವಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಿಟ್ಟನ್ನು ತಗೊಂಡು ಎಣ್ಣೆ ಒಳಗೆ ಹಾಕಿ ಅದು ಚೆನ್ನಾಗಿ ಬೆಂದಮೇಲೆ ಎಣ್ಣೆಯಿಂದ ತೆಗೆದ್ರೆ ನಮ್ಮ ಪಕೋಡ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಬಿಸಿ ಬಿಸಿ ಕಾಫಿ ಜೊತೆ ಪಕೋಡ ತಿಂದ್ಕೊಂಡು ಈವ್ನಿಂಗ್ ಟೈಮ್ ಕಳೆದೋಯ್ತು. ತುಂಬ ಜನ ಇದು ಫೇಕೋ ಏನೋ ಅಂತ ಇನ್ನೂ ಯೋಚನೆ ಮಾಡ್ತಿರ್ತೀರ ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಫೇಕ್ ಆಗಿದ್ದರೆ ಈ ಕಂಪ್ನಿ ಇಷ್ಟು ದಿನ ಇರ್ತಾ ಇರಲಿಲ್ಲ. ನಾನು ಪ್ರತಿಯೊಂದು ಅಪ್ಡೇಟ್ಸ್ ಆಗಿರ್ಬೋದು, ಕಂಪ್ನಿ ಬಗ್ಗೆ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಹಾಕಿರ್ತೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಒನ್ಸ್ ಅದನ್ನ ಚೆಕ್ ಮಾಡಿ. ನೀವು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೂ ಸಪೋರ್ಟ್ ಮಾಡಿ. ಯಾಕೆಂದರೆ ನಾನು ನೆಕ್ಸ್ಟ್ ಏನೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮತ್ತು ತುಂಬ ಜನ ನಾನು ಮಾಡೋ ವರ್ಕ್ ಫ್ರಮ್ ಹೋಮಲ್ಲಿ ಬರೀ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾತ್ರ ಇರೋದು, ಬೇರೆ ಜಾಬ್ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಇಲ್ಲ, ಬೇರೆ ಜಾಬ್ ಕೂಡ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಇದು. ಇದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗು, ಫ್ರೀಲಾನ್ಸಿಂಗು, ಸ್ಟಾಕ್ ಮಾರ್ಕೆಟಿಂಗು ಈ ಥರ ತುಂಬ ವರ್ಕ್ಗಳಿದೆ. ನೀವು ಇಲ್ಲೇ ಜಾಬ್ನ ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.